ವೀಕ್ಷಕರೇ, ಇದು ಎಷ್ಟು ಗರಿಗರಿಯಾಗಿ ಬಂದಿದೆ. ಇದು ನೀವು ಎಷ್ಟು ದಿವಸ ಮನೆಯಲ್ಲಿ ಇಟ್ಟರೂ ಏನು ಉಪಯೋಗಿಸ್ಕೋಬೋದು. ಆಮೇಲೆ ಇದು ಕಡಿಮೆ ಖರ್ಚಿನಲ್ಲಿ ಒಂದು 100-150 ರೂಪಾಯಿಯಲ್ಲಿ ಬೇಕಾದಷ್ಟು ಒಂದು ವಾರಕ್ಕೆ ಆಗುವಷ್ಟು ತಿಂಡಿಯನ್ನು ನಾವು ಇದರಲ್ಲಿ ಮಾಡ್ಕೋಬೋದು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಮನೆಯಲ್ಲೇ ಗರಿಗರಿಯಾದ ರುಚಿಯಾದ ನಿಪ್ಪಟ್ಟು ಮಾಡೋದು ಹೇಗೆ ಅನ್ನೋ ಬಗ್ಗೆ ಒಂದು ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಈ ಬಾಣಲಿಗೆ ನಾನು ಒಂದು 1/4 kg ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 1/4 kg ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 100 ಗ್ರಾಮು ಹುರಿಗಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹುರಿಗಡಲೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಿಟ್ಟು ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 100 ಗ್ರಾಮು ಶೇಂಗಾ ಬೀಜ ಹುರಿದು ಅದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು 5-6 ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಈ ಚಮಚದಲ್ಲಿ 1 ಚಮಚ ಪುಡಿ ಉಪ್ಪನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ರುಚಿಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಆಮೇಲೆ 1 ಚಮಚ ಎಳ್ಳು, 1 ಚಮಚ ಬಿಳೆ ಎಳ್ಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು 1 ಚಮಚ ಜೀರಿಗೆಯನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಷ್ಟು ಬೆಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಈ ಬೆಣ್ಣೆ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಬೆಣ್ಣೆ ಹಾಕೋದ್ರಿಂದ ಈ ನಿಪ್ಪಟ್ಟು ಒಳ್ಳೆ ಗರಿಗರಿಯಾಗಿ ತುಂಬ ರುಚಿಯಾಗಿ ಮೆದುವಾಗಿ ಬರುತ್ತೆ. ಇಷ್ಟು ಬೆಣ್ಣೆ ಅದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸೌಟು ಬಿಸಿ ಎಣ್ಣೆಯನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆಲ್ಲ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹುರಿಗಡಲೆ ಹಿಟ್ಟು ಮತ್ತು ಶೇಂಗಾ ಹಿಟ್ಟು ಹಾಕೋದ್ರಿಂದ ತುಂಬ ರುಚಿಯಾಗಿ ನಿಪ್ಪಟ್ಟು ಬರುತ್ತೆ. ನೀವು ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಸಾಮಾನ್ಯವಾಗಿ ಒಂದು ಚಪಾತಿ ಹಿಟ್ಟಿನ ರೀತಿ ಅದನ್ನು ಕಲಿಸಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇದೀಗ ಕಲಸಿ ಆಗಿದೆ. ಇದು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಅದು ನೀರೆಲ್ಲ ಹೀರ್ಕೋಬೇಕು. ನೋಡಿ ವೀಕ್ಷಕರೇ, ಇದಿಷ್ಟು ನಿಪ್ಪಟ್ಟು ಲಟ್ಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ನೀವು ಲಟ್ಸಿದ ಮೇಲೆ ಅದನ್ನು ಈ ಚಮಚದಿಂದ ಹೀಗೆ 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 ತೂತ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಪೂರಿ ಉಬ್ಬಿದ ಹಾಗೆ ಉಬ್ಬುತ್ತೆ ಅದು. ಆದ್ದರಿಂದ 2 ಕಡೆಯೂ ಹೀಗೆ ಇಟ್ಟು ಹೀಗೆ ತೂತ ಮಾಡಬೇಕು. ತೂತ ಮಾಡೋದ್ರಿಂದ ಅದು ಉಬ್ಬುವುದಿಲ್ಲ, ನಿಪ್ಪಟ್ಟು ಒಳ್ಳೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಈ ಬಾಣಲಿಯಲ್ಲಿ ನಾನು 1 ಲೀಟ್ರು ರೀಫೈಂಡ್ ಆಯಿಲ್ ಇಟ್ಕೊಂಡಿದ್ದೀನಿ. ಈಗ ನಿಪ್ಪಟ್ಟು ನಾನು ಬಿಡ್ತಾಯಿದ್ದೀನಿ. ಇದು ಜಾಸ್ತಿ ಕಾವು ಇಟ್ಕೊಳ್ಬಾರ್ದು. ಈ ಮೀಡಿಯಮ್ ಕಾವಲ್ಲಿ ನಾವು ಅದನ್ನು ಬೇಯಿಸಬೇಕಾಗುತ್ತೆ, ಇಲ್ಲ ಅಂದರೆ ಅದು ಕಪ್ಪಾಗುತ್ತೆ. ವೀಕ್ಷಕರೇ, ಇದೀಗ ಆಗಿದೆ ನೋಡಿ. ಈ ಥರ ಒಳ್ಳೆ ಗರಿಗರಿಯಾಗಿ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಈಗ ತೆಗಿತಾ ಇದ್ದೀನಿ. ವೀಕ್ಷಕರೇ, ಆಗಿದೆ ಇದು ನಿಪ್ಪಟ್ಟು. ಇದು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡುವ ಎಲ್ಲರಿಗೂ ಇಷ್ಟವಾಗುವ ಗರಿಗರಿಯಾದ ನಿಪ್ಪಟ್ಟು. ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.